ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಗೊತ್ತಿದೆ. ಏನು ಒಂದು ಮ್ಯಾಗ್ನೆಟ್ ಅಂತ ತಗೊಂಡ್ರೆ ಅದರ ಸುತ್ತ ಇರ್ತಕ್ಕಂಥ ಸರ್ಟೆನ್ ರೀಸನ್ಲಿ ಇಟ್ ಶೋಸ್ ಎ ಸರ್ಟೆನ್ ಎಫೆಕ್ಟ್ ಅಂದ ಅದರ ಮೆಟೀರಿಯಲ್. ಯಾವುದೋ ಒಂದು ಐರನ್ ಅನ್ನು ತೊಗೊಂಡು ಬಂದರೆ ಆ ಒಂದು ರೀಸನ್ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಸೊ ಅದನ್ನು ನಾವೇನು ಕೇಳ್ತೀವಿ, ಯಾವ ಒಂದು ರೀಸನಲ್ಲಿ ಎಫೆಕ್ಟ್ ಅನ್ನು ತೋರಿಸ್ತದೆ ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ತಗೊಂಡಿದ್ವಿ. ಬಟ್ ಎಲ್ಲಿ ಜಾಸ್ತಿ ಸ್ಟ್ರಾಂಗ್ ಇದೆ ಮ್ಯಾಗ್ನೆಟಿಕ್ ಫೀಲ್ಡು, ಎಲ್ಲಿ ಕಮ್ಮಿ ಸ್ಟ್ರಾಂಗ್ ಇದೆ, ಸೊ ಎಲ್ಲಿ ಎಷ್ಟು ರೀಸನ್ವರೆಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇವೆಲ್ಲವೂ ಸಹಿತ ನಾವೇನು ಮಾಡಬೇಕು, ವಿಜುವಲೈಸ್ ಮಾಡಬೇಕು. ಯಾವ ರೀತಿ ವಿಜುವಲೈಸ್ ಮಾಡೋದು? ಬೈ ಯೂಸಿಂಗ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅದಕ್ಕೆ ನಾವೇನು ಮಾಡಿದ್ವಿ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾನ್ಸೆಪ್ಟನ್ನು ಯೂಸ್ ಮಾಡಿದ್ವಿ. ಏನಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಂದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ದ ವಿಜುವಲ್ ರಿಯಲೈಸೇಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವ ರೀತಿ ಇದೆ ಅಂದರೆ ಒಂದು ನಮಗೆ ಪಿಕ್ಚರ್ ಬೇಕು. ಅದಕ್ಕೆ ನಾವೇನು ಮಾಡಿದ್ವಿ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಯೂಸ್ ಮಾಡಿಕೊಂಡು ಒಂದು ಪಿಕ್ಚರನ್ನು ರೆಡಿ ಮಾಡ್ಕೊಂಡು ಮೈಂಡಲ್ಲಿ. ಸೊ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ದ ವಿಜುವಲ್ ರಿಯಲೈಸೇಷನ್ ಆಫ್ ವಾಟ್? ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, these are the visual realization of the magnetic field. Visual realization of the magnetic field. For example, if I take one bar magnet, ಒಂದು ಬಾರ್ ಮ್ಯಾಗ್ನೆಟ್ ಅನ್ನು ತೊಗೊಳ್ತೀನಿ. ಈ ಒಂದು ಬಾರ್ ಮ್ಯಾಗ್ನೆಟ್ಗೆ ಹಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಸಿ, ಒನ್ ಈಸ್ ಅ ನಾರ್ತ್ ಪೋಲ್ ಆ್ಯಂಡ್ ಅನದರ್ ಇಸ್ ಅ ಸೌತ್ ಪೋಲ್. ಒಂದು ನಾರ್ತ್ ಇನ್ನೊಂದು ಸೌತ್ ಇದೆ. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಇರುತ್ತೆ? ಈ ಮ್ಯಾಗ್ನೆಟಿಕ್ ಯಾವುದು ಬಾರ್ ಮ್ಯಾಗ್ನೆಟ್ಗೆ ಅಂದರೆ, ಅಬ್ಸರ್ವ್ ಕೇರ್ಫುಲಿ, ಇಟ್ ಈಸ್ ಲೈಕ್ ದಿಸ್. ಈ ರೀತಿ ಇರುತ್ತೆ. ಸೊ ಅದೇ ರೀತಿ ಆನ್ ದ ಅದರ್ ಸೈಡ್ observe carefully, the magnetic field lines for this bar magnet are appears to be like this. ಅಂದರೆ ಈ ರೀತಿ ಇರುತ್ತೆ, like this. So now these are the magnetic field lines for this bar magnet. Observe carefully, what is the direction I am putting? I will tell you what it is the direction. A direction ಅಂತ ಹೇಳ್ತೀನಿ. So this is the magnetic field lines for this ಬಾರ್ ಮ್ಯಾಗ್ನೆಟ್. ಯಾವ ರೀತಿ ಇವು ನಮಗೆ ಸಿಕ್ಕಿದ್ವಪ್ಪ ಅಂದರೆ, ಒಂದು ಮ್ಯಾಗ್ನೆಟ್ ಅಂತ ತೊಗೊಂಡೆ, ಜಸ್ಟ್ ವಿ ಹ್ಯಾವ್ ಟೇಕನ್ ಒನ್ ಎ ಮ್ಯಾಗ್ನೆಟ್, ಬಾರ್ ಮ್ಯಾಗ್ನೆಟ್, ನಾರ್ತ್ ಆ್ಯಂಡ್ ಸೌತ್. ಒಂದು ಕಾಂಪಸ್ನ ತೊಗೊಂಡೆ, ಈ ಕಾಂಪಸ್ನಲ್ಲಿಟ್ಟೆ ಇದು ಯಾವುದೋ ಒಂದು ಡೈರೆಕ್ಷನ್ನ ತೋರಿಸ್ತು. ಐ ವಿಲ್ ಪುಟ್ ದ ಮಾರ್ಕ್ ಹಿಯರ್. ಅಗೇನ್ ಐ ಟೇಕನ್ ದ ಕಾಂಪಸ್, ಐ ಪುಟ್ ಇಟ್ ಹಿಯರ್, ಇಟ್ ಶೋಸ್ ದ ಸರ್ಟನ್ ಡೈರೆಕ್ಷನ್, ಐ ಮಾರ್ಕ್. ಈ ಥರ ಏನು ಮಾಡಿದೆ, ಸೊ ಡಿಫ್ರೆಂಟ್ ಪೊಸಿಷನ್ಸಲ್ಲಿ ಆ ಕಾಂಪಸ್ನ ತೊಗೊಂಡು ಓಕೆ ನಾನು ಪಾಯಿಂಟ್ಸನ್ನು ಮಾಡಿಕೊಂಡೆ. ಸೊ ಆಫ್ಟರ್ ದಟ್ ಐ ರಿಮೂವ್ ದಿಸ್ ಕಾಂಪಸ್ ಆ್ಯಂಡ್ ಜಾಯಿನ್ಡ್ ಆಲ್ ದ ಪಾಯಿಂಟ್ಸ್ ಲೈಕ್ ದಿಸ್. ಆಗ ನಮಗೆ ಏನು ಸಿಕ್ತು, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸಿಕ್ತು. ಸೊ ದೀಸ್ ಆರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೌ ವಿ ಆರ್ ಅಬ್ಸರ್ವ್ ಸರ್ಟೆನ್ ಪ್ರಾಪರ್ಟೀಸ್ ಶೋನ್ ಬೈ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೆಲವೊಂದು ಪ್ರಾಪರ್ಟೀಸ್ನ ತೋರಿಸ್ತಾ ಇತ್ತು. ಸೊ ಏನು ಪ್ರಾಪರ್ಟೀಸ್ನ ತೋರಿಸ್ತಾ ಇತ್ತು ಅಂತಂದರೆ, ಅಬ್ಸರ್ವ್ ಕೇರ್ಫುಲಿ, ದೀಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ದ ಮ್ಯಾಗ್ನೆಟ್ ಆರ್ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಕರ್ವ್ಸ್, ಆರ್ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಲೂಪ್ ಅಂತಾನೆ ಹೇಳಬಹುದು. ಫಸ್ಟ್ ಪ್ರಾಪರ್ಟಿ ಆಫ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಏನಪ್ಪ ಅಂದರೆ, ದಿಸ್ ಇಸ್ ದ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಲೂಪ್ಸ್. ಸಿ, ಎಲ್ಲೂ ಬ್ರೇಕ್ ಆಗಿರಲ್ಲ. ಎಲ್ಲಿ ಸ್ಟಾರ್ಟ್ ಆಯ್ತು ಅಂದರೆ ಅಗೈನ್ ಇಟ್ ವಿಲ್ ಎಂಡ್ ಇನ್ ದಟ್ ಪೊಸಿಷನ್ ಅಲ್ಲಿ. ಸೊ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಮತ್ತೆ ಏನಾಗುತ್ತೆ, ಕಂಟಿನ್ಯೂಸ್. ಎಲ್ಲಿ ಕಂಟಿನ್ಯೂಸ್ ಅಂದರೆ ಬ್ರೇಕ್ ಆಗಿಲ್ಲ ಅಂತ, ಲೂಪ್ ಅಂದರೆ ಕ್ಲೋಸ್ಡ್ ಪಾತ್ ಅಂತ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ of what? Magnetic field lines. ಸೊ ನೀವು ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡಿದ್ದೀರಾ. ಸೊ ದೀಸ್ ಆರ್ ಕ್ವೈಟ್ ಡಿಫ್ರೆಂಟ್ ದೆನ್ ದೀಸ್ ವಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಯಾಕಂದರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಟಿವ್ ಚಾರ್ಜ್ ಹತ್ರ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜ್ ಹತ್ರ ಎಂಡ್ ಆಗ್ತಾ ಇತ್ತು.
ಅವು ಲೂಪ್ನ ಫಾರ್ಮೇಷನ್ ಮಾಡ್ತಾ ಇರಲಿಲ್ಲ. ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನು ಮಾಡುತ್ತೆ, ಲೂಪ್ನ ಫಾರ್ಮೇಷನ್ ಮಾಡುತ್ತೆ. ಸೊ ವಿ ಕ್ಯಾನ್ ಸೇ ಕಂಟಿನ್ಯೂಸ್ and closed loop. It forms the continuous and closed loop na formation ಮಾಡುತ್ತೆ. So and we are observed that they move from north pole to the south pole. ಎಲ್ಲಿಂದ ಮೂವತ್ತೆ, ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಕಡೆ ಮೂವತ್ತೆ ಔಟ್ಸೈಡ್ ದ ಮ್ಯಾಗ್ನೆಟ್. ಇಟ್ ಈಸ್ ಫ್ರಮ್ ನಾರ್ತ್ ಪೋಲ್ ಟು ದ ಸೌತ್ ಪೋಲ್ ಔಟ್ಸೈಡ್ ದ ಮ್ಯಾಗ್ನೆಟ್ ಅಂಡ್ ಸೌತ್ ಪೋಲ್ ಟು ದ ನಾರ್ತ್ ಪೋಲ್ ಇನ್ಸೈಡ್ ದ ಮ್ಯಾಗ್ನೆಟ್. ಈ ರೀತಿ ಮೂವ್ ಆಗಿ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಲೈಕ್ ದಿಸ್. ಹಾಗಾಗಿ ಔಟ್ಸೈಡ್ ದ ಮ್ಯಾಗ್ನೆಟ್ ಇಟ್ ಈಸ್ ಫ್ರಮ್ ನಾರ್ತ್ ಪೋಲ್ ಟು ದ ಸೌತ್ ಪೋಲ್, ಇನ್ಸೈಡ್ ದ ಮ್ಯಾಗ್ನೆಟ್ ಇಟ್ ಈಸ್ ಫ್ರಮ್ ಸೌತ್ ಪೋಲ್ ಟು ದ ನಾರ್ತ್ ಪೋಲ್. ಓಕೆ, and the tangent drawn for this magnetic field lines gives the direction of the magnetic field at that point. ಏನು, ಈ ಒಂದು ಕರ್ವಿಗೆ ಒಂದು ಟ್ಯಾಂಜೆಂಟ್, ಈ ಪಾಯಿಂಟ್ ಅಲ್ಲಿ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಾ, ಜಸ್ಟ್ ಐ ವಿಲ್ ಡ್ರಾ ದ ಒಂದು ಟ್ಯಾಂಜೆಂಟ್. ಓಕೆ, ನೌ ದಿಸ್ ಶೋಸ್ ದ ವಾಟ್, ಡೈರೆಕ್ಷನ್ ಆಫ್ ದ ವಾಟ್, ಮ್ಯಾಗ್ನೆಟಿಕ್ ಫೀಲ್ಡ್. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಒಂದು ಟ್ಯಾಂಜೆಂಟ್ನ ಯಾವ ಪಾಯಿಂಟಲ್ಲಿ ಬೇಕೋ, ಈ ಪಾಯಿಂಟಲ್ಲಿ ಬೇಕಾ, ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡಿದರೆ ನಮಗೆ ಆ ಟ್ಯಾಂಜೆಂಟ್ ಗಿವ್ಸ್ ದ ವಾಟ್, ಡೈರೆಕ್ಷನ್. ಆ ಒಂದು ಟ್ಯಾಂಜೆಂಟ್ ನಮಗೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕೊಡುತ್ತೆ. ಸೊ ದಟ್ ವಿ ಸಿ ದ ಟ್ಯಾಂಜೆಂಟ್ ಟು ದ ಫೀಲ್ಡ್ ಲೈನ್ at the point represent the direction of the what, magnetic field at that point. ಆ ಒಂದು ಪಾಯಿಂಟ್ ಅಲ್ಲಿ ಯಾವ ಡೈರೆಕ್ಷನ್ ಆಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದನ್ನ ಸಿಗುತ್ತೆ. ಈ ಒಂದು ಪಾಯಿಂಟ್ ಅಲ್ಲಿ ಬೇಕಾ, ಜಸ್ಟ್ ವಿ ಕ್ಯಾನ್ ಡ್ರಾ ದ ವಾಟ್, ಟ್ಯಾಂಜೆಂಟ್, ವಿ ಗೆಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಸಿಗುತ್ತೆ. ಸೊ ದಟ್ ಇಸ್ ಅನದರ್ ಒನ್, ಟ್ಯಾಂಜೆಂಟ್ drawn to the curve gives the direction of a magnetic field at that point. ಆ ಒಂದು ಪಾಯಿಂಟ್ ಅಲ್ಲಿ ನಮಗೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ. ನೆಕ್ಸ್ಟ್ ಪ್ರಾಪರ್ಟಿ ಏನಪ್ಪ ಅಂದ್ರೆ, ಲಾರ್ಜರ್ ದ ನಂಬರ್ ಆಫ್ ಲೈನ್ಸ್ or field is crossing per unit area, stronger is the magnitude of the magnetic field. ಏನು, ಈಗ ಯಾವುದೋ ಒಂದು ಏರಿಯಾನ ತೊಗೊಳ್ತಾ ಇದ್ವಿ. ಈ ಒಂದು ಏರಿಯಾನ ತೊಗೊಂಡೆ, ಈ ಒಂದು ಏರಿಯಾದಲ್ಲಿ ಎಷ್ಟಿದೆ, 2 ಲೈನ್ಸ್ ಪಾಸ್ ಆಗ್ತಾ ಇದೆ. ಓಕೆ, ಈಗ ಈ ಒಂದು ಏರಿಯಾನ ತೊಗೊಂಡೆ, ಅಬ್ಸರ್ವ್ ಕೇಳಿ, ಇಲ್ಲಿ ಏನಾಗ್ತಾ ಇದೆ, 1 2 3 4 5 ಲೈನ್ಸ್ ಅದ್ರ ಮುಖಾಂತರ ಪಾಸ್ ಆಗ್ತಾ ಇದೆ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಸ್ಟ್ರಾಂಗ್ ಆಗಿದೆ ಕಂಪೇರ್ ಟು ದಿಸ್ ಪೊಸಿಷನ್. ಅಂದರೆ ಜಾಸ್ತಿ ಯಾವುದೋ ಒಂದು ಏರಿಯಾದಲ್ಲಿ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ರಾಸ್ ಆಗ್ತಾ ಇದೆ, ಅದ್ರ ಮುಖಾಂತರ ಬರ್ತಾ ಇದೆ ಅಂತಂದರೆ, ಸೊ ಅಲ್ಲಿ ಏನಂತೀವಿ, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಹೇಳ್ತೀವಿ. ಕಮ್ಮಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ರಾಸ್ ಆಗ್ತಾ ಇದ್ರೆ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಹೇಳ್ತೀವಿ. ಲಾರ್ಜರ್ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಲಾರ್ಜರ್ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ರಾಸಿಂಗ್ ಪರ್ ಯೂನಿಟ್ ಏರಿಯಾ, ಆ ಏರಿಯಾ ಮುಖಾಂತರ ಕ್ರಾಸ್ ಆಗ್ತಾ ಇದ್ದೇನೆ, ಸ್ಟ್ರಾಂಗರ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತೀವಿ. ಕಮ್ಮಿ ಲೈನ್ಸ್ ಬರ್ತಾ ಇದ್ದೇನೆ, ಮ್ಯಾಗ್ನೆಟಿಕ್ ಫೀಲ್ಡ್ ವೀಕ್ ಆಗಿದೆ ಅಂತ ಹೇಳ್ತೀವಿ. ಸೊ ವಿ ಕ್ಯಾನ್ ಸೇ ಲಾರ್ಜರ್ ದ ವಾಟ್, ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ per unit area, what, stronger is the magnetic field. Stronger is the magnetic field. Magnetic field strong ಆಗಿದೆ ಅಂತ ಹೇಳ್ತೀವಿ. Next property is the magnetic field lines do not intersect each other. Magnetic field lines do not intersect each other. Observe carefully. ಏನು, ಇದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಆ್ಯಂಡ್ ಇದು ಒಂದು ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಇಂಟರ್ಸೆಕ್ಟ್ ಆಗಿಲ್ಲ ಅಂದರೆ ಅವೆರಡು ಇಲ್ಲಿ ಈ ಥರ ಒಂದ್ರ ಮೇಲೆ ಒಂದು ಬಿದ್ದಿಲ್ಲ, ಬೀಳೋದು ಇಲ್ಲ ಅಂತ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್, ಅಂದರೆ ಈ ಥರ ಇಂಟರ್ಸೆಕ್ಟ್ ಆಗೋದಿಲ್ಲ. ಸಿ ವೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಹಾಗಾದರೆ ಯಾಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗೋದಿಲ್ಲ? ಇಂಟರ್ಸೆಕ್ಟ್ ಆದರೆ ಏನಾಗುತ್ತೆ? ಸಿ, ಇದು ಇಂಟರ್ಸೆಕ್ಷನ್ ಪಾಯಿಂಟ್.
ದಿಸ್ ಇಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ನಾನೊಂದು ಕಾಂಪಸ್ಸನ್ನು ಇಡ್ತೀನಿ. ಕಾಂಪಸ್ ಗೊತ್ತೈತೆ ನಮಗೆ ನಾರ್ತ್ ಮತ್ತು ಸೌತ್ ಪೋಲ್ ಇದೆ. ಸೊ ಇಟ್ ಶೋಸ್ ದ ಡೈರೆಕ್ಷನ್. ಈ ಒಂದು ಪಾಯಿಂಟಲ್ಲಿ ಇಟ್ಟಾಗ ಸೊ ಇದಕ್ಕೆ ಈ ಒಂದು ಡೈರೆಕ್ಷನಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೋಗಿದೆ, ಈ ಒಂದು ಡೈರೆಕ್ಷನಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೋಗಿದೆ. ಇಲ್ಲಿ ಯಾವ ಡೈರೆಕ್ಷನ್ಗೆ ಅದನ್ನು ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ತೋರಿಸ್ಬೇಕು, ಯಾವ ಕಡೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ತೋರಿಸ್ಬೇಕು, ಈ ಕಡೆ ತೋರಿಸ್ಬೇಕಾ ಈ ಕಡೆ ತೋರಿಸ್ಬೇಕಾ? ಎರಡಿದೆ. ಎಸ್ ಅನ್ನು ಇಟ್ ಇಸ್ ಪಾಸಿಬಲ್ ಟು ಶೋ ಇನ್ ಬೋತ್ ದ ಡೈರೆಕ್ಷನ್ಸ್. ಇದು ಮತ್ತು ಇದು ಎರಡು ಕಡೆ ತೋರ್ಸೋಕ್ಕಾಗುತ್ತೆ ಮ್ಯಾಗ್ನೆಟಿಕ್ ಯಾವುದು ಕಾಂಪಸ್ಗೆ? ನೋ, ಇಟ್ ಇಸ್ ನಾಟ್ ಪಾಸಿಬಲ್ ಟು ಶೋ ದ ಟೂ ಡೈರೆಕ್ಷನ್ಸ್ ಅಟ್ ದ ಪಾಯಿಂಟ್. ಯಾವುದೋ ಒಂದು ಪಾಯಿಂಟಲ್ಲಿ ಎರಡು ಡೈರೆಕ್ಷನ್ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ. ನೋ, ಒಂದೇ ಡೈರೆಕ್ಷನ್ ಇರೋದು. ಸೊ ದಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ವಾಟ್? ಯುನಿಕ್. ಅದು ಒಂದೇ ಡೈರೆಕ್ಷನ್ ತೋರಿಸೋದು. ಆದರೆ ಇಲ್ಲಿ ಎರಡು ಡೈರೆಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಬಟ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಶೋ ದಟ್. ಸೊ ದಟ್ ದಿ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಅದು ಪಾಸಿಬಲೇ ಆಗೋದಿಲ್ಲ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ do not intersect each other. ಸೊ ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗೋದಿಲ್ಲ. ಇಂಟರ್ಸೆಕ್ಷನ್ ಆದರೆ ಏನಾಗುತ್ತೆ? ಸೊ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸೊ ಇಟ್ ಮಸ್ಟ್ ಶೋಸ್ ದ ವಾಟ್ ಟೂ ಡೈರೆಕ್ಷನ್ಸ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ಇಟ್ ಇಸ್ ನಾಟ್ ಪಾಸಿಬಲ್. ಅದು ಪಾಸಿಬಲ್ ಆಗಲ್ಲ. ಯಾಕಂದರೆ ಇಟ್ ಆಲ್ವೇಸ್ ಶೋಸ್ ದ ವಾಟ್ ಯುನಿಕ್ ಡೈರೆಕ್ಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್.